ನಮಸ್ಕಾರ ಎಲ್ರಿಗೂ, ನಾನು ಶರಲ್. ಇವತ್ತಿನ ನಮ್ ಗೆಸ್ಟ್ ತುಂಬಾ ಸ್ಪೆಷಲ್. ಅಂದ್ರೆ ನಮ್ಮ ಪಕ್ಕದ ಮನೆಯಲ್ಲಿ ಸೀನಮ್ಮ ಅಂತ ಒಬ್ರು ವಾಸವಾಗಿದ್ದಾರೆ. ಅವರು ನಮ್ಮ ಮನೆ ಹತ್ರ ಹಜರತ್ ಶಾ ದಿವಾನ್ ಶಾ ಬಾಬಾ ದರ್ಗಾ, ಈ ದರ್ಗಾನ ನೋಡ್ಕೊಂಡು ಇಲ್ಲಿ ಬರೋ ಗೆಸ್ಟ್ ಗಳಿಗೆ ಆತಿಥ್ಯ ಕೊಡ್ಕೊಂಡು ಇಲ್ಲಿ ವಾಸ ಆಗಿದ್ದಾರೆ. ಒಬ್ಬರೇ ಇದ್ದಾರೆ ತುಂಬಾ ವರ್ಷಗಳಿಂದ. ನನಗೆ ಗೊತ್ತಿರೋ ತರ ಅವರೊಂದು 20 ವರ್ಷಗಳಿಂದ ಇಲ್ಲಿ ವಾಸವಾಗಿದ್ದಾರೆ. ಅವ್ರ ಅಡಿಗೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನನ್ನ ಮಕ್ಕಳು ಅದನ್ನು ಎಷ್ಟು ಇಷ್ಟಪಡ್ತಾರೆ ಅಂತ ಹೇಳಿದರೆ, ಬೆಂಗಳೂರಿಂದ ಇಲ್ಲಿ ಬಂದಾಗ ಪ್ರತಿ ಸಲ ಹಸಿನಮ್ಮನ ಮನೆಗೆ ಬಂದು ಅವ್ರ ಹತ್ರ ಬಿರಿಯಾನಿ, ಅವ್ರ ಪರೋಟ, ಆಮೇಲೆ ಮಟನ್ ಕರಿ ಇದನ್ನೆಲ್ಲ ಮಾಡಿಸ್ಕೊಂಡು ತಿಂತಾರೆ. ಇವತ್ತು ಅವ್ರ ಹತ್ರ ಒಂದು ಸಖತ್ತು ಟೇಸ್ಟಿ, ಸಖತ್ತು ಡಿಫ್ರೆಂಟ್ ಆಗಿರೋ ಬಿರಿಯಾನಿನ ಮಾಡಿಸ್ಕೊಂಡು ತಿನ್ನೋಣ. ಚಿಕನ್ ಬಿರಿಯಾನಿ ಅವ್ರು ಹೇಗೆ ಮಾಡ್ತಾರೆ, ಏನೆಲ್ಲ ಸಾಮಗ್ರಿಗಳನ್ನ ಹಾಕ್ತಾರೆ, ನ್ಯಾಚುರಲ್ ಆಗಿ ಹೇಗೆ ರೆಡಿ ಮಾಡ್ತಾರೆ, ಅದನ್ನು ಹೇಗೆ ಪ್ರಿಸರ್ವ್ ಮಾಡ್ತಾರೆ, ಇವೆಲ್ಲವನ್ನು ಅವ್ರ ಹತ್ರ ಕಲ್ತ್ಕೊಳ್ಳೋಣ. ತುಂಬ ಎಕ್ಸ್ಪೀರಿಯನ್ಸ್ ಇರೋರು. ಹಳ್ಳಿ ಜನ ಆದರೂ ಹಳ್ಳಿ ಜನರು ಎಕ್ಸ್ಪೀರಿಯನ್ಸ್ ಬೇರೆನೆ, ನಮಗೆ ಸಿಟಿ ಜನರು ಎಕ್ಸ್ಪೀರಿಯನ್ಸ್ ಬೇರೆನೆ. ಅವ್ರು ಹೇಗೆ ಬದುಕ್ತಾರೆ, ಅವರ ಜೀವನ ಶೈಲಿ ಹೇಗಿದೆ ಅಂತ ನೋಡೋಣ ಬನ್ನಿ. ಹಸಿನಮ್ಮ, ನನ್ನ ಮನೆ ಒಳಗಡೆ ಒಂದು ವಿಡಿಯೋ ತೆಗಿಬೋದಾ? ಅರಮನೆ ಆದ್ರೇನು ಗುಡಿಸ್ಲಾದ್ರೇನು ಅವ್ರ ಮನ್ಸು ದೊಡ್ಡದಿದೆ, ಅಷ್ಟೇ ಸಾಕು. ಬನ್ನಿ ನೋಡೋಣ ಅವ್ರ ಮನೆ ಹೇಗಿದೆ ಅಂತ. ಬನ್ನಿ. ನಮ್ಮ ರೇನ್ರಾಗ ಮೇನ್ ಕುಕ್ ಅರುಣ್ ಇಲ್ಲೇ ಇದ್ದಾರೆ, ಹೆಲ್ಪ್ ಮಾಡಕ್ ಬಂದಿದ್ದಾರೆ. 1 kg ಬಿರಿಯಾನಿ ಮಾಡೋದಕ್ಕೆ ಏನೆಲ್ಲ ಬೇಕು? 1 kg ಅಕ್ಕಿ, 1 kg ಇದು ಚಿಕನ್ ಅದು ಈಕ್ವಲ್ ಇರ್ಬೇಕು. ಅಕ್ಕಿ ಎಷ್ಟಿದೆ, ಮಾಂಸ ಅಷ್ಟೇ ಹಾಕ್ತೀರಾ ನೀವು? ಸರಿ. ಈರುಳ್ಳಿ ಎಷ್ಟು ಹಾಕ್ತೀರಾ? ಈರುಳ್ಳಿ ಇಷ್ಟೇ ಸಾಕು. ಸಣ್ಣದು 7 ಈರುಳ್ಳಿ, 8 ಈರುಳ್ಳಿ. ಶುಂಠಿ ಬೆಳ್ಳುಳ್ಳಿ ಎಷ್ಟು ಬೇಕು? ಎಷ್ಟು? ಒಂದು 1/4 kg ಶುಂಠಿ ಬೆಳ್ಳುಳ್ಳಿ ಎರಡು ಸೇರಿಸಿ 1/4 kg ಬೇಕಾ? ಪೇಸ್ಟ್ ನೀವು ಪೇಸ್ಟ್ ನೀವೇ ಮಾಡ್ಕೊಳ್ತೀರಾ ಅಲ್ವಾ? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಹೌದು. ಬಿರಿಯಾನಿಗೆ ಮೇಯ್ನ್ ಆಗಿ ಬಿರಿಯಾನಿ ಮಾಡೋದಕ್ಕೆ ತುಂಬಾ ಹೊತ್ತೇನು ಹಿಡಿಯಲ್ಲ, ಪ್ರಿಪರೇಷನ್ಗೆ ಜಾಸ್ತಿ ಟೈಮ್ ಹಿಡಿಯುತ್ತೆ. ಹಸಿನಮ್ಮ, ಎಷ್ಟು ಬೇಕಾಗುತ್ತೆ 1 kg ಹಸಿಮೆಣಸಿನಕಾಯಿ? ಸ್ವಲ್ಪ ಸಾಕಮ್ಮ. 15 ಪೀಸ್ ಇದೆಯಾ ಅಂತ. ಟೊಮೆಟೊ ಎಷ್ಟು ಹಾಕ್ತಿದ್ದೀರಾ ನೀವು? ಅರ್ಧ kg. 1 kgಗೆ ಅರ್ಧ kg ಟೊಮೆಟೊ ಹಾಕ್ತಾ ಇದ್ದೀರಾ. ನೀವು ನಾಟಿ ಟೊಮೆಟೊ ತಗೊಂಡಿದ್ದೀರಾ ಅಲ್ವಾ? ಹೌದು. ನಾಟಿ ಟೊಮೆಟೊ ಯಾವಾಗ್ಲೂ ಬೆಸ್ಟ್. ಈರುಳ್ಳಿ ಅರ್ಧ kg, ಟೊಮೆಟೊ ಅರ್ಧ kg, ಹಸಿಮೆಣಸಿನಕಾಯಿ ಒಂದು 10-15, ಶುಂಠಿ ಬೆಳ್ಳುಳ್ಳಿ ಎರಡು ಸೇರಿಸಿ 1/4 kg ಇದೆಯಾ? 1/4 kg ಶುಂಠಿ ಬೆಳ್ಳುಳ್ಳಿ. ಎಷ್ಟು ವರ್ಷದಿಂದ ಇದ್ದೀರಾ ಇದು? 60-70 ವರ್ಷ ಆಯ್ತಾ? ಅಂದ್ರೆ ನಿಮಗೆ ಎಷ್ಟು ವಯಸ್ಸಾಯ್ತು ಈಗ? ನನಗೆ ಆಯ್ತು 78 ವಯಸ್ಸು ಆಯ್ತಾ? ಹಸಿನಮ್ಮ, ಇದು ನೀವು ಪುದೀನ ಮತ್ತೆ ಕೊತ್ತಂಬರಿ ಈಕ್ವಲ್ ಆಗಿ ಹಾಕೊಂಡಿದ್ದೀರಾ, ಅಂದ್ರೆ ಒಂದೇ ಅಳತೆ ತಗೊಂಡಿದ್ದೀರಾ ಅಲ್ವಾ? ಕೊತ್ತಂಬರಿ 1 ಕಪ್ ಅಷ್ಟಿದೆ ಇಲ್ಲಿ, ಪುದೀನಾನು 1 ಕಪ್ ಅಷ್ಟು ಇದೆ. ಮೆಂತ್ಯ ಸೊಪ್ಪು ಹಾಕಲ್ವಾ ನೀವು? ಹಾಕ್ತೀರಾ? ನಿಂಬೆ ಹಣ್ಣಿನ ರಸ ಇಂಟ ಇದಾರೆ. ಎಷ್ಟು ನಿಂಬೆ ಹಣ್ಣು ಹಾಕ್ತಿದ್ದೀರಾ? 2. 1 kgಗೆ 2 ದೊಡ್ಡ ನಿಂಬೆ ಹಣ್ಣು ನೋಡಿ. ಈ ಸೈಜಿಂದು 2 ದೊಡ್ಡ ನಿಂಬೆ ಹಣ್ಣು ತಗೊಂಡಿದ್ದಾರೆ. ಎಷ್ಟೊಂದು ಪೇಸ್ಟ್ ಮಾಡ್ಬಿಟ್ಟಿದ್ದೀರಾ? ಟೇಸ್ಟ್ ಮಾಡಿ ಇಟ್ಕೊಳೋದು ನಾವು. ಫ್ರಿಜ್ ಅಲ್ಲಿ ಇಡ್ತೀರಾ ಅದನ್ನ? ಇಲ್ಲಪ್ಪ, ಫ್ರಿಜ್ ಏನಿಲ್ಲ. ಮತ್ತೆ ಅದು ಹಾಳಾಗಲ್ವಾ? ಏನು ಹಾಳಾಗಲ್ಲ. ಇದು ನಮ್ಮ ಹಸಿನಮ್ಮನ್ ಸ್ಪೆಷಲ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಹಸಿನಮ್ಮ, ಇದಕ್ಕೆ ಏನೇನು ಹಾಕಿದ್ದೀರಾ? ಚಕ್ಕೆ, ಲವಂಗ, ಶುಂಠಿ ಬೆಳ್ಳುಳ್ಳಿ, ಬ್ಲ್ಯಾಕ್ ಪೆಪ್ಪರ್, ಮೆಣಸು ಹಾಕಿದಾರಂತೆ. ಕೊತ್ತಂಬರಿ ಬೀಜ ಅದನ್ನು ಹಾಕಿದಾರಂತೆ. ಹಸಿನಮ್ಮನ್ ಸೀಕ್ರೆಟ್ ರೆಸಿಪಿ. ಮೋಸ್ಟ್ಲಿ ನಮಗೆ ಕೊಡೋದಿಕ್ ಬೇಡ ಅಂತ ಈ ತರ ತೋರಿಸ್ತಾ ಇದಾರೆ ಅವರು. ಇರ್ಲಿ, ಪರವಾಗಿಲ್ಲ. ಮೆಂತ್ಯ ಸೊಪ್ಪು ಬೇಕು ಅಂತ ಹೇಳಿದ್ರು, ಅದನ್ನ ತರೋದನ್ನ ಮರ್ತು ಬಿಟ್ಟಿದ್ದಾರೆ. ಅಲ್ಲ, ನಾನ್ ಮರ್ತು ಬಿಟ್ಟಿದ್ದೀನಿ. ಓಕೆ, ಅದಕ್ಕೆ ಅವರು ಕಸೂರಿ ಮೇಥಿ ಹಾಕಿದ್ದಾರೆ. 1 ಇಡೀ ಕಸೂರಿ ಮೇಥಿ ಹಾಕಿದ್ದಾರೆ. ನಾವೆಲ್ಲ ಪಲಾವ್ ಎಲೆ ಹಾಕೋದನ್ನ ನೋಡಿದೀವಿ. ಇದು ಪಲಾವ್ ಎಲೆ ಅಲ್ಲ, ಇದು ಅಲ್ಲ, ಇದು ಕೇರಳ ಕೊತ್ತಂಬರಿ. ಎಲೆನ ಕಟ್ ಮಾಡ್ಕೊಂಡಿದ್ದಾರೆ ಇವರು. ನೋಡಿ, ಇದು ನೋಡಿ ಈ ತರ ಬರುತ್ತೆ. ಶಾಪ್ ಇದ್ರ ಎಲೆ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಇದು ನೋಡಿ ಈ ತರ ಬರುತ್ತೆ. ಸೈಡ್ ಅಲ್ಲಿ ಮುಳ್ಳಿದೆ ನೋಡಿ. ಇದು ಕೇರಳ ಕೊತ್ತಂಬರಿ. ಕೇರಳ ಕೊತ್ತಂಬರಿ ನಾನು ಯೂಸ್ ಮಾಡ್ತೀನಿ, ಚಿಕನ್ಗೆಲ್ಲ ಯೂಸ್ ಮಾಡ್ತೀನಿ. ಇದು ನ್ಯಾಚುರಲ್ ಆಗಿ ನಮ್ ಕಡೆ ಬೆಳೆಯುತ್ತೆ. ಇದನ್ನು ಹಾಕಿದ್ದಾರೆ ಇವರು. ಇದು ಪಲಾವ್ ಎಲೆ, ಬಿರಿಯಾನಿ ಎಲೆ. ಬಿರಿಯಾನಿ ಎಲೆ ಸ್ಮೆಲ್ ನೋಡ್ಬೇಕಾದ್ರೆ ಗೊತ್ತಾಗುತ್ತೆ, ಅದು ಬಿರಿಯಾನಿ ತರನೇ ಸ್ಮೆಲ್ ಬರುತ್ತೆ. ಬಿರಿಯಾನಿ ಎಲೆ ಮತ್ತೆ ಕೇರಳ ಕೊತ್ತಂಬರಿ ಎರಡನ್ನೂ ಸ್ವಲ್ಪ ಸ್ವಲ್ಪ ಹಾಕಿದ್ದಾರೆ ಅವರು. ಇದರಿಂದ ಅವರ ಬಿರಿಯಾನಿ ಫ್ಲೇವರೇ ಬೇರೆ ಬರುತ್ತೆ. ನನಗೆ ಇವಾಗ ಸೀಕ್ರೆಟ್ ಗೊತ್ತಾಯ್ತು.
1 kg ಬಿರಿಯಾನಿಗೆ 1/4 ಲೀಟ್ರು ಎಣ್ಣೆ ಹಾಕ್ತಾ ಇದ್ದಾರೆ. 100 ಗ್ರಾಮ್ 100 ಗ್ರಾಮ್ ತುಪ್ಪ. ನೀವೇನಕ್ಕೆ ಹಾಕಿದ್ರಿ ಹಸಿನಮ್ಮ? ಸ್ಮೆಲ್ ಹೋಗೋಕ್ಕೆ. ಸ್ಮೆಲ್ ಹೋಗೋದಕ್ಕೆ. ಯಾವುದೇ ಸ್ಮೆಲ್ ಹೋಗೋದಕ್ಕೆ? ಎಣ್ಣೆ ಹಸಿ ಸ್ಮೆಲ್ ಹೋಗೋದಕ್ಕೆ ನೀರು ಹಾಕ್ತಿದ್ದೀರಾ? ಅದು ಗೊತ್ತಿರಲಿಲ್ಲ. ಇವಾಗ ನೀವು ಈರುಳ್ಳಿ ಹಾಕಿದ್ದೀರಾ? ಹೌದು. ಈರುಳ್ಳಿ ಸ್ವಲ್ಪ ಬಾಡಿಸಿದ ಮೇಲೆ ಅವರು ಇದರಲ್ಲೊಂದು 15-20 ಲವಂಗ ಇರ್ಬೋದು, ಚಕ್ಕೆ ಕಡಿಮೆ ಹಾಕಿದ್ರು, 2 ಪೀಸ್ ಚಕ್ಕೆ ಹಾಕಿದ್ದಾರೆ. ಟೊಮೆಟೊ ಅದೆಲ್ಲ ಕೊಡಿ. ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದಾರೆ ನೋಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು. ಅದು ಟೊಮೆಟೊನೂ ಹಾಕ್ತಾ ಇದ್ದಾರೆ. ಹೆಚ್ಚಿಟ್ಕೊಂಡಿರೋ ಸೊಪ್ಪು ಮತ್ತೆ ಹಸಿಮೆಣಸಿನಕಾಯಿ ಹಾಕ್ತಿದ್ದಾರೆ. ಅದಾದ್ಮೇಲೆ ಸ್ವಲ್ಪ ಹುರ್ಕೊಂಡು ಚಿಕನ್ ಹಾಕ್ತಾ ಇದ್ದಾರೆ. ಅರಿಶಿನ, ಮೆಣಸಿನ ಪುಡಿ ಎಷ್ಟು ಹಾಕಿದ್ರಿ? 1/4 ಚಮಚ. 1/4 ಚಮಚ ಮೆಣಸಿನ ಪುಡಿ ಹಾಕಿದ್ದಾರೆ. ನಿಂಬೆ ರಸ ಹಾಕ್ತಾ ಇದ್ದಾರೆ. ಅಕ್ಕಿ ತೊಳಿತಾ ಇದ್ದಾರೆ. ನೀವು ಅದನ್ನ ನೆನೆಸಿರೋದಿಲ್ವಾ ಹಸಿನಮ್ಮ? ಅಕ್ಕಿ ನೆನ್ಸಲ್ಲ. ನಾನೊಂದು 10-15 ನಿಮಿಷ ಅಕ್ಕಿ ನೆನೆಸ್ಬಿಡ್ತೀನಿ, ಅವಾಗ ಬೇಗ ಆಗುತ್ತೆ ಅಂತ. ಇವರು ಒಲೆ ಮೇಲೆ ಮಾಡ್ತಿರೋದ್ರಿಂದ ಒಲೆ ಇದು ಬೆಂಕಿ ಟೆಂಪ್ರೇಚರ್ ಜಾಸ್ತಿ ಇದೆ ಇಲ್ಲಿ, ಅದಕ್ಕೆ ಅವರೆಲ್ಲ ಬೇಗ ಹಾಕಿ ಮಾಡಿದ್ರು. ನಮಗೆ ಬಿರಿಯಾನಿ ಈ ಸ್ಪೀಡಲ್ಲಿ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನಮ್ಮ ಒಲೆಗಳ ಮೇಲಂತೂ ಅದು ಆಗಲ್ಲ ಅಷ್ಟು ಬೇಗ. ಉಪ್ಪು ಹಾಕೊಳ್ತಿದ್ದಾರೆ. ನೀವು ಮೆಜರ್ ಮಾಡಲ್ವಾ? ಅಂದ್ರೆ ಎಷ್ಟಿದೆ ಅಂತ ಹೇಳ್ಬಿಟ್ಟು ಅಳತೆ ಮಾಡಿ ಹಾಕೋದಿಲ್ವಾ? ಅಳತೆ ಮಾಡಲ್ಲ. ಮತ್ತೆ ಯಾವ ಅಂದಾಜಲ್ಲಿ ಹಾಕ್ತಾ ಇದ್ದೀರಾ? ಮಾಡ್ತೀವಿ ನೋಡಿ. ಅಂದ್ರೆ ಅವರೊಂದು ಅಂದಾಜು ಮೇಲೆ ಇಷ್ಟು ಅಕ್ಕಿಗೆ ಎಷ್ಟು ಬೇಕಾಗುತ್ತೆ ಅಂತ ಅನ್ಕೊಂಡು ಅವರು ಎಕ್ಸ್ಪೀರಿಯನ್ಸ್ 60 ವರ್ಷದಿಂದ ಅಡುಗೆ ಮಾಡ್ತಿದಾರಂತೆ. ನಾವು ನೀವು ಕಲಿಯೋದು ಬೇಕಾದಷ್ಟಿದೆ. ಅಕ್ಕಿನ ಚೆನ್ನಾಗಿ ತೊಳೆದ್ರು, ನೆನೆಸಿಲ್ಲ, ಚೆನ್ನಾಗಿ ತೊಳೆದು ಅಕ್ಕಿ ಹಾಕ್ತಾ ಇದ್ದಾರೆ. ನೀವು ನಿಮ್ಮ ಸ್ಟವ್ ಮೇಲೆ ಮಾಡೋದಾದ್ರೆ ಒಂದ್ ಸ್ವಲ್ಪ ನೆನೆಸ್ಕೊಳ್ಳಿ ಅಕ್ಕಿನ. ಯಾವ ಅಕ್ಕಿ ಯೂಸ್ ಮಾಡಿದೀರಾ ನೀವು? ಈಗ ಹಾಕ್ಕೊಟ್ಟಿದ್ದೀರದೆ ಬುಲೆಟ್ ರೈಸ್. ಅವ್ರು ಯಾವಾಗ್ಲೂ ಬುಲೆಟ್ ರೈಸ್ ಯೂಸ್ ಮಾಡೋದು. ಹಾಗಾಗಿ ನಾನು ಬುಲೆಟ್ ರೈಸ್ ತಗೊಂಡ್ ಬಂದೆ. ನಾನು ಹೆಚ್ಚಾಗಿ ನನಗೆ ಗಮಸಾಲೆಯಲ್ಲಿ ಬಿರಿಯಾನಿ ಮಾಡೋದು ತುಂಬಾ ಇಷ್ಟ, ಅದಕ್ಕೆ ನಾನು ಗಮಸಾಲೆ ರೈಸ್ ಯೂಸ್ ಮಾಡ್ತೀನಿ. ಒಂದು ಬಿರಿಯಾನಿ ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಆದ್ರೆ ನನಗೊಂದು ಸೀಕ್ರೆಟ್ ರೆಸಿಪಿ ಕೊಡ್ಲಿಲ್ಲ ಹಸೀನಮ್ಮ. ಅವ್ರು ಅರುಣ್ ಅಂದ್ಮೇಲೆ ನನಗೆ ಕೊಡ್ತಿರ್ತಾನೆ. ದಮ್ ಅಂತ ಹೇಳಿದ್ರೆ ಅದೇ ಸ್ಟೀಮ್ ಒಳಗಡೆ ಅದು ಬೇಯುತ್ತೆ, ಅದಕ್ಕೆ ಬೆಂಕಿ ಬೇಕಾಗಲ್ಲ. ಆಮೇಲೆ ಬೇರೆ ಕಲ್ಲಿಡ್ತಾ ಇದ್ದಾರೆ. ನೀವು ಸದ್ಯಕ್ಕೆ ಇಲ್ಲಿ ಒಬ್ಬರೇ ಇರೋದು, ನಿಮಗೆ ಹೆದರಿಕೆ ಆಗಲ್ವಾ ಇಲ್ಲಿ ಇರೋದಕ್ಕೆ? ಹೆದ್ರಿಕೆ ಇದೆ, ನಮ್ಮೂರಲ್ಲಿ ನಾವಿರಕ್ಕೆ. ಹಸೀನಮ್ಮ ಈ ಮನೇಲಿ ಒಬ್ಬರೇ ವಾಸ ಆಗಿದ್ದಾರೆ, ದರ್ಗದ ಹತ್ರ. ನನಗೊಂದು ಸ್ವಲ್ಪ ಹೆದರಿಕೆ ಈ ತರ ಪ್ಲೇಸಲ್ಲಿ ಇರೋದಕ್ಕೆ. ಹಸೀನಮ್ಮ ಇದಕ್ಕೆ ಕಚಂಬರ್ಗೆ ಈರುಳ್ಳಿ, ಟೊಮೆಟೊ, ಸೌತೆಕಾಯಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಇಷ್ಟ ಹಾಕಿದ್ದಾರೆ. ಇದಕ್ಕೆ ಇವಾಗ ಮೊಸರು ಹಾಕ್ತಾರೆ. ಮೀನು ಹಿಡಿತಿದ್ದು ಮೀನು ಹಿಡಿತಿದ್ದು ಹತ್ರದಲ್ಲಿ ಹಳ್ಳ ಇದೆಯಲ್ಲ, ಹಳ್ಳದಲ್ಲಿ. ಹೇಗಿದೆ ಅಂತ ನೋಡೋಣ. ಬಿಸಿ ಇದೆ. ನಾವು ಮನೇಲಿ ಬಿರಿಯಾನಿ ಮಾಡಬೇಕು ಅಂತ ಹೇಳಿದ್ರೆ ಮಿನಿಮಮ್ 2 ಗಂಟೆ ಬೇಕಾಗುತ್ತೆ. ಯಾಕಂದ್ರೆ ತರಕಾರಿ ಹೆಚ್ಚಬೇಕು, ತರಕಾರಿ ಹೆಚ್ಕೊಳ್ಳೋಕೆ ತುಂಬಾ ಹೊತ್ತು ಬೇಕಾಗುತ್ತೆ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹುರಿಬೇಕು, ಸಾಕಷ್ಟು ಟೈಮ್ ಹಿಡಿಯುತ್ತೆ. ಹಸೀನಮ್ಮ ಇವತ್ತು ನಮಗೆ, ನಾನು ಎಕ್ಸಾಜುರೇಟ್ ಮಾಡ್ತಾ ಇಲ್ಲ, ಅರ್ಧ ಗಂಟೆ ಒಳಗಡೆ ಬಿರಿಯಾನಿ ರೆಡಿ ಮಾಡಿಕೊಟ್ಟಿದ್ದಾರೆ. ಚಿಕನ್ ಬಿರಿಯಾನಿ ಆದ್ರಿಂದ ಚಿಕನ್ ಬೇಯೋದಿಕ್ಕೆ ಜಾಸ್ತಿ ಹೊತ್ತು ತಗೊಳ್ಳಲ್ಲ. ಅರ್ಧ ಗಂಟೆ ಒಳಗಡೆ ಒಂದು ಸಖತ್ತಾಗಿರೋ ಬಿರಿಯಾನಿ, ಸಖತ್ ಡಿಫ್ರೆಂಟ್ ಆಗಿರೋ ಬಿರಿಯಾನಿನ ಮಾಡಿ ತೋರಿಸಿದ್ದಾರೆ. ನೀವು ಇದನ್ನ ಮನೇಲಿ ಮಾಡ್ಕೊಳ್ಳಿ. ಸೀಕ್ರೆಟ್ ರೆಸಿಪಿ ನನಗೆ ಸಿಕ್ಕಿದ್ರೆ, ಅದೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಗೆ ಏನು ಹಾಕಿದ್ರು ಅಂತ ಸೀಕ್ರೆಟ್ ರೆಸಿಪಿ ನನಗೆ ಸಿಕ್ಕಿದ್ರೆ ನಾನು ನಿಮಗೆ ಶೇರ್ ಮಾಡ್ತೀನಿ. ಆಮೇಲೆ
ಹಸಿನಮ್ಮ ಇಷ್ಟು ಚೆನ್ನಾಗಿರೋ ರೆಸಿಪಿನ ನಮ್ಮ ವೀಕ್ಷಕರಿಗೆ ಕೊಟ್ಟಿದ್ದಕ್ಕೋಸ್ಕರ ನಿಮಗೆ ತುಂಬಾನೇ ಧನ್ಯವಾದ. ಆಯ್ತು. ಇವಾಗ ಸ್ವಲ್ಪ ದಿನ ಮೊದಲು ಯಾರೋ ಗೆಸ್ಟ್ ಬಂದಿದ್ರು, ಅವ್ರು ಅವ್ರನ್ನ ಊಟಕ್ಕೆ ಕರೆದ್ವಿ. ಅದಕ್ಕೆ ಅವ್ರು ಹೇಳಿ ಒಂದ್ ಮಾತು ಹೇಳಿದ್ರು, ಇಲ್ಲಿ ಕೂತ್ಕೊಂಡು ಊಟ ಮಾಡೋಕ್ಕೂ ಪುಣ್ಯ ಮಾಡಿರ್ಬೇಕು ಅಂತ. ಅದಕ್ಕೆ ಹಸಿನಮ್ಮನ್ ಕೇಳಿದೆ ಯಾಕೆ ಆ ಥರ ಏನು ಕೇಳ್ತಾ ಇದಾರೆ ಅಂತ. ಯಾಕಂದ್ರೆ ಇದು ದರ್ಗಾ, ಇಲ್ಲಿ ಕೂತ್ಕೊಂಡು ಊಟ ಮಾಡೋದಕ್ಕೂ ಕೂತ್ಕೊಂಡು ಊಟ ಮಾಡೋದನ್ನ ಪುಣ್ಯ ಅಂತ ಕನ್ಸಿಡರ್ ಮಾಡ್ತಾರೆ. ಅಡುಗೆ ನನಗೆ ರೆಸಿಪಿ ಬೇಕಿತ್ತು, ಮಾಡಿಸ್ದೆ. ತಿಂದಿದ್ದು ಲೇಟ್ ಆಗಿತ್ತು, ನಾನು ತಿನ್ನಲ್ಲ ಅಂತ ಹೇಳಿದ್ದಕ್ಕೆ ಅವ್ರು ಹಠ ಮಾಡಿ ಕೂರಿಸಿದ್ರು. ಅಡುಗೆ ಆದಮೇಲೆ ಅನ್ನನ ಹಾಗೆ ಬಿಟ್ಟು ಹೋಗಬಾರ್ದು, ಸ್ವಲ್ಪ ಅದು ತಿನ್ನು ಮಗ ಅಂತ.